ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನಿಮಗೆ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ್ತಾನೆ ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗೈಸ್, ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ. ಅದಕ್ಕೆ ಅಂತ ನಾನು 6 ದಾರಾನ ಅದನ್ನ ರೆಡಿ ಮಾಡಿಟ್ಟಿದ್ದೆ. ಸೊ ಆ್ಯಸ್ ಇಟ್ ಈಸ್ ನಾವು ಲಾಕ್ ಅನ್ನೋದನ್ನ ಲೇಸ್ ಹಿಂದ್ಗಡೆಯಿಂದ ಬ್ಯಾಕ್ ಸೈಡಿಂದ ನಾವು ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನಾನು 3 ಚೈನ್ ಅನ್ನೋದನ್ನ 2 ಸರಿ ಹಾಕಿದ್ದೆ. 3 ಚೈನನ್ನ 2 ಸರಿ ಹಾಕಿದಾದ್ಮೇಲೆ ಈ ಥರ ಒಂದು ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಈ ಥರ ಒಂದು ಬೀಡನ್ನು ಇನ್ಸೆಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದ ನಂತರ ಹಾಗೇನೆ ನಾನು ಲೇಸಿಗೆ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ ನೀವೇನಾದ್ರು ತೊಗೊಂಡಿದ್ರೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಹುಬ್ಬಾಗಿದ್ದು ಸೈಡಲ್ಲಿ ಬಂದು ಫ್ಲಾಟ್ ಆಗಿದೆ ಅನ್ನೋ ಬೀಡ್ಸ್ ಏನಾದರೂ ತೊಗೊಂಡಿದ್ದೀರ ಅಂದರೆ ಬೀಡ್ ಲಾಕ್ ಮಾಡಿದ್ರೆ ಹಾಗೇ ನೀವು ಲಾಕ್ ಮಾಡಿ, ಆಗಲೇ ನಿಮಗೆ ಬೀಡ್ ಅನ್ನೋದು ಸರಿಯಾಗಿ ಅಡ್ಜಸ್ಟಬಲಾಗಿ ಕೂತ್ಕೊಳ್ಳುತ್ತೆ. ಸೊ ಬೀಡ್ ಲಾಕ್ ಆದ ನಂತರ ಅಗೇನ್ ಅಲ್ಲಿಂದ ನಾವು ಬಂದು 3 ಚೈನನ್ನ 3 ಸರಿ ಹಾಕ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ ನಮಗೆ 3 ಚೈನ್ ಅನ್ನೋದು 2 ಸರಿ ಬರುತ್ತೆ. ಹಾಗೆಯೇ ಮಿಡಲಲ್ಲಿ ಬಂದುಬಿಟ್ಟು ನಮಗೆ 3 ಚೈನ್ ಅನ್ನೋದು 3 ಸರಿ ಬರುತ್ತೆ. ಸೊ ಗೈಸ್, ಬೇಸ್ ಲೈನ್ ಬಂದು ಇದೇ ಥರ ಇರುತ್ತೆ. ನಾನು ಅದಕ್ಕೆ ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ. ಅಂದರೆ ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲಿ ಮಾತ್ರ ನಾವು ಲಾಕ್ ಅನ್ನೋದನ್ನ ಮಾಡಿಕೊಂಡು 3 ಚೈನ್ ಅಂದರೆ 3 ಚೈನನ್ನ 2 ಟೈಮ್ಸು, ಹಾಗೆಯೇ ಮಿಡಲಲ್ಲಿ ಬಂದುಬಿಟ್ಟು 3 ಚೈನ್ ಅನ್ನೋದು 3 ಸರಿ ಹಾಕ್ಕೋಬೇಕು. ಅಂದರೆ ಒಂದು ಬೀಡ್ ಆದಮೇಲೆ 3 ಚೈನ್ ಅನ್ನೋದನ್ನ 3 ಸರಿ, ಹಾಗೆ 3 ಚೈನ್ ಆದಮೇಲೆ ಒಂದು ಬೀಡು, ಆ ಥರ ನಾವು ಬಂದು 3 ಟೈಮ್ಸ್ ಬಂದು ನಾವು ಮಿಡಲಲ್ಲಿ ಬಂದು 3 ಚೈನನ್ನು ಹಾಕ್ತೀವಿ. ಈಗ ನೋಡಿ ನಾನು ಅಂದರೆ ಎಡೆ ಆರ್ಚ್ ಸಾಕು ನಿಮಗೆ ತೋರ್ಸೋಕ್ಕೋಸ್ಕರ ಅಂಥೇಳಿ ನಾನು ಇಲ್ಲಿಗೆ ಡಿಸೈನ್ ಅನ್ನೋದನ್ನ ಫಿನಿಷ್ ಮಾಡ್ತಾ ಇದ್ದೀನಿ, ಅಂದರೆ ಬೇಸ್ ಲೈನ್ ಮುಗಿಸ್ತಾ ಇದ್ದೀನಿ. ಸೊ ದಾರ ಅನ್ನೋದನ್ನ ನಾವೆಲ್ಲೂ ಕಟ್ ಮಾಡ್ದಿರೋಣ ಹಾಗೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಹಾಗೆಯೇ ಲೇಸ್ ಅನ್ನೋದನ್ನ ಬ್ಯಾಕ್ ಸೈಡ್ ಮಾಡಿಕೊಂಡೆ, ಅಂದರೆ ಡಿಸೈನ್ ಬ್ಯಾಕ್ ಸೈಡಿಂದ ಹಾಗೆಯೇ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ನಿಮಗೆ ಸಜೆಷನ್ ಮಾಡೋದು ಒಂದೇ, ಆದಷ್ಟು ನೀವು ಲೇಸ್ ಅನ್ನೋದನ್ನ ಅಂದರೆ ಮೀನ್ಸ್ ಏನು ಅಂದರೆ ದಾರ ನೀವೇನು ಕಲರ್ ಯೂಸ್ ಮಾಡ್ತಾ ಇರ್ತೀರೋ ಅಂದರೆ ಅದನ್ನು ಆದಷ್ಟು ಕಟ್ ಮಾಡಿದ್ರೇ ಡಿಸೈನ್ ಅನ್ನೋದನ್ನ ಕಂಟಿನ್ಯೂ ಮಾಡೋಕ್ಕೆ ನೋಡಿ ಅಂತ. ಅದು ಸಾಧ್ಯ ಹೇಗೆ ಅಂದರೆ ಅದು 1 ಕಲರ್ ಯೂಸ್ ಮಾಡಿದರೆ ಕಂಪಲ್ಸರಿ ನಾವು ಮಾಡ್ಬೋದು. ಇಫ್ ಇನ್ ಕೇಸ್ 2 ಕಲರ್ ಯೂಸ್ ಮಾಡಿದ್ದೀವಿ ಅಂದರೆ ಅದು ಕಷ್ಟನೇ. ಸೊ ಈಗ ನೋಡಿ ನಾನು ಆದಮೇಲೆ ಅಂದರೆ ಬ್ಯಾಕ್ ಸೈಡಿಂದ ನಾನು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸಿಂಗಲ್ ಚೈನ್ ಹಾಕಿ ಬ್ಯಾಕ್ ಸೈಡ್ ಮಾಡಿದ್ವಲ್ಲ, ಸೊ ಆ ಸಿಂಗಲ್ ಚೈನ್ಗೆ ಸಿಂಗಲ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಚೈನ್ ಅನ್ನೋದು ಆದಮೇಲೆ ಅಲ್ಲಿಂದ 3 ಸರಿ ನಾನು ಅಂದರೆ 3 ಚೈನನ್ನು ಹಾಕ್ಕೊಂಡು ನಾವು 3 ಚೈನ್ ಲಾಕಲ್ಲಿ ಹಾಕಿದ್ವಲ್ಲ, ಆ 3 ಚೈನ್ ಲಾಕ್ಗೆ ಅಗೇನ್ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾವು ಲಾಕ್ ಮೇಲೇ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದ ನಾನು ನೋಡಿ 1 2 3 ಚೈನನ್ನು ಹಾಕಿದ್ದೆ. ಮತ್ತೆ ಅಗೇನ್ ನಾವು 3 ಚೈನ್ ಹಾಕಿದ್ವಲ್ಲ, ಆ ಚೈನ್ ಮಧ್ಯದಿಂದ ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಸೆಕೆಂಡ್ ಲೈನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮೇಯ್ನ್ಲಿ ಆರ್ಚ್ ಫಾರ್ಮ್ ಮಾಡೋಕ್ಕೆ ಹೆಂಗಿದ್ರು ನನಗೆ ಬೀಡ್ ಕೆಳಗಡೆ ಒಂದು ಸಪೋರ್ಟಬಲ್ ಬೇಕಲ್ವಾ. ಸೊ ಆ ಸಪೋರ್ಟ್ಗೋಸ್ಕರ ನಾನು ಸೆಕೆಂಡ್ ಲೈನನ್ನು ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ ನಾನು ಬೀಡ್ ಕೆಳಗಡೆ ಕೂಡ 3 ಚೈನನ್ನು ಹಾಕಿ ಬೀಡ್ ಲಾಕ್ ಮಾಡಿದ್ವಲ್ಲ, ಅದೇ ಲಾಕ್ಗೆ ನಾನು ಲಾಕ್ ಮೇಲೆ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಸೆಕೆಂಡ್ ಲೈನ್ ಬಂದು ನಮಗೆ 3 ಹಾಕಿರ್ತೀವಲ್ಲ ಚೈನು, ಅದ್ರ ಮೇಲೇ 3 ಚೈನ್ ಹಾಕ್ಕೊಂಡು ಹೋಗಬೇಕು. ಈವನ್ ಕೂಡ ನಾವು ಬೀಡ್ ಕೆಳಗಡೆ ಕೂಡ ಅದೇ ಥರ ನಾವು 3 ಚೈನನ್ನು ಹಾಕಿರ್ತೀವಿ. ಈಗ ನೋಡಿ ನಾನು ಬ್ಯಾಕ್ ಸೈಡಿಂದ ಮಾಡಿಕೊಂಡು ಫ್ರಂಟಿಗೆ ಬಂದೆ, ಅಂದರೆ ಸೆಕೆಂಡ್ ಲೈನು ಬ್ಯಾಕ್ ಸೈಡಿಂದ ಮುಗಿಸಿ ಥರ್ಡ್ ಲೈನು ಅಗೇನ್ ಫ್ರಂಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅಂತ ನಾನು ಎಲ್ಲಿ ಎಂಡ್ ಆಯಿತು ಅಲ್ಲಿಂದ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಗ್ಯಾಪ್ ಅಂದರೆ 3 ಚೈನ್ ನಾನು ಲಾಕ್ ಮಾಡಿದ್ನಲ್ವ, ಆ ಲಾಕ್ ಮಧ್ಯೆ ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದ ನಂತರನೇ ಅಲ್ಲಿಂದನೇ ನಾನು ಸೂಜಿ ಮೇಲೆ ನಾನು ಈ ಥರ ಒಂದು ಸರಿ ದಾರನನ್ನು ಸುತ್ಕೊಳ್ತಾ ಇದ್ದೀನಿ. ಒಂದು ಸರಿ ದಾರನನ್ನು ಸುತ್ತಕೊಂಡು ನಾವೇನು ಬೀಡ್ ಕೆಳಗಡೆ ಅಂದರೆ ಬೀಡ್ ಹಿಂದುಗಡೆ ಬಂದು 3 ಚೈನನ್ನು ಹಾಕಿದ್ವಲ್ಲ, 3 ಚೈನ್ ಮಧ್ಯದಿಂದ ನಾನು ದಾರನನ್ನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ 2 ಲೂಫ್ ಅಂತ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಬೀಡ ಕೆಳಗಡೆ ಮಾಡ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ನಿಮಗೆ ಗೊತ್ತಿರೋದೇ ಹೇಗೆ ಮಾಡಬೇಕು ಅಂತ, ಆದರೂ ಒಂದು ಸರಿ ಡೆಪ್ತಾಗಿ ನೋಡ್ಕೊಳ್ಳಿ. ಅಂದರೆ ಸೂಜಿ ಮೇಲೆ ನಾವು ಒಂದು ಸರಿ ದಾರನನ್ನು ಸುತ್ಕೊಂಡಿರ್ತೀವಿ, ಅದಾದ ನಂತರ ನಾವೇನು ಚೈನ್ ಹಾಕಿರ್ತೀವಲ್ಲ ಅಂದರೆ ಬೀಡ್ಸ್ ಕೆಳಗಡೆ ಏನು ಚೈನ್ ಹಾಕಿರ್ತೀವೋ ಅದು 1 ಆಗಲಿ 2 ಆಗಲಿ 3 ಆಗಲಿ ಯಾವ ಚೈನ್ ಹಾಕಿದ್ದೀವೋ ಅದು ಚೈನ್ ಮಧ್ಯದಿಂದ ಅಂದರೆ ಗ್ಯಾಪಿಂದ ದಾರನ ತಂದು
3 ಲೂಫ್ ಆಗಿರುತ್ತೆ, 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತೀವಿ. ಸೊ ಎಳೆಯೋದು ಬಂದುಬಿಟ್ಟು ಎಷ್ಟು ಉದ್ದ ಬೇಕು ಅಂತ ಎಳೆಯೋದು ಅದು ನಮ್ಮ ಇಷ್ಟನೇ. ಅಂದರೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್ ಎಷ್ಟು ಉದ್ದಕ್ಕೆ ಎಳಿತಾ ಇದ್ದೀನಿ, ಥರ್ಡ್ ಲೈನಾಗಿ ಎಷ್ಟು ಕಡಿಮೆ ಅಂದರೆ ಚಿಕ್ಕದಾಗಿ ಲಾಕ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೇ ಫುಲ್ ನಾನು ಅಂದರೆ ಒಂದು ಬೀಡ್ ಫುಲ್ ಎಷ್ಟಾಗುತ್ತೋ ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಈಗ ನೋಡಿ ಫುಲ್ ಕಂಪ್ಲೀಟ್ ಆಯಿತು. ನನಗೆ ಒಟ್ಟಾರೆ ನನಗೆ ಈ ಬೀಡ್ ಫುಲ್ ಅಂದರೆ 3 ಚೈನ್ ಗ್ಯಾಪ್ಗೆ ಒಂದು ಬೀಡ್ ಆಗೋದಕ್ಕೆ ಸುಮಾರು 12 ಡಬಲ್ ಕ್ರೋಶೆ ಅನ್ನೋದು ಹಿಡಿಸುತ್ತೋ. ಸೊ 12 ಡಬಲ್ ಕ್ರೋಶೆ ಆದಮೇಲೆ ನಾವು ಎಲ್ಲಿ ಬರುತ್ತೋ ನೋಡಿ ಲಾಕ್ ಅನ್ನೋದನ್ನ ಮಾಡ್ಕೋಬೇಕು. ಹಾಗೆ ಲಾಕ್ ಆದಮೇಲೆ ನೆಕ್ಸ್ಟ್ ಚೈನ್ ಏನಿದೆಯೋ 3 ಚೈನ್ ಗ್ಯಾಪ್ಗೆ ಅಗೇನ್ 3 ಚೈನನ್ನು ಹಾಕಿ ನಾವೆಲ್ಲಿ ಲಾಕ್ ಅನ್ನೋದನ್ನ ಮಾಡಿದ್ವೋ ಅಲ್ಲಿಗೆ ನಾವು ಲಾಕ್ ಅನ್ನೋದನ್ನ ಮಾಡಿ ಸ್ವಲ್ಪ ಅಂದರೆ 3 ಚೈನನ್ನು ಹಾಕಿ ಎಕ್ಸಸ್ ಸ್ವಲ್ಪ ದಾರ ಅನ್ನೋದು ಬಿಟ್ಟು ದಾರ ಕಟ್ ಮಾಡ್ಕೊಂಡು ಆ ದಾರನ ನಾವು ಸೂಜಿಯಿಂದ ಹೊರಗಡೆ ತೆಗೆದು ಎಳೆದಿದ್ದೀವಿ ಅಂದರೆ ಲಾಕ್ ಅನ್ನೋದು ಆಗುತ್ತೆ. ನೋಡಿ ಅಂದರೆ ಹೀಗೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಈಗ ನಾನು ಸೆಕೆಂಡ್ ಕಲರ್ನ ಯೂಸ್ ಮಾಡ್ತೀನಿ. ಸೆಕೆಂಡ್ ಕಲರು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅನ್ನೋಕ್ಕೋಸ್ಕರ ಇದು ಬಂದ್ಬಿಟ್ಟು ಡಾರ್ಕ್ ಆಯ್ತಲ್ವ ಆರೆಂಜು. ಸೊ ಸ್ವಲ್ಪ ಎದ್ದು ಕಾಣಲಿ ಸೆಕೆಂಡ್ ಲೈನ್ ಅನ್ನೋಕ್ಕೋಸ್ಕರ ನಾನು ಇದೊಂಥರ ಕಲರ್ ಹೆಂಗೆ ಹೇಳೋದು ಅಂದರೆ ವೈಟ್ ಆದರೆ ಹಾಫ್ ವೈಟ್ ಅಂತ ಹೇಳ್ತೀವಿ. ಮೀನ್ಸ್ ನಿಮಗೆ ಈ ಸ್ಕೆಚ್ ಪೆನ್ನಲ್ಲೆಲ್ಲ ಬರ್ತದಲ್ಲ ವೈಟ್ ಕಲರ್ ಅಂತ ಹೇಳಿ ನಾವು ಏನು ಯೂಸ್ ಮಾಡ್ತೀವೋ ಆ ಕಲರ್ ಅನ್ನೋದನ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ 6 ದಾರ ತಗೊಂಡಿದ್ದೆ. ಬ್ಯಾಕ್ ಸೈಡಿಂದ ನಾನು ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನಾವೇನು 3 ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯೆ ನಾವು ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ನಮಗೆ ಡಿಸೈನ್ ಅನ್ನೋದು ಕಂಟಿನ್ಯೂ ಆದಂಗಿರುತ್ತೆ. ಎವ್ರಿ ಟೈಮ್ ಇದನ್ನು ನೋಟ್ ಮಾಡ್ಕೋಬೇಕು. ಅಂದರೆ ಎವ್ರಿ ಡಿಸೈನಲ್ಲೂ ನೀವು ಇದನ್ನು ಫಾಲೋ ಮಾಡಬೇಕು. ಸೊ ನಾವು ಲಾಕ್ ಆದಮೇಲೆ ಎಲ್ಲಿ ನಾವು ಅಂದರೆ ಪ್ರೀವಿಯಸ್ ಲೈನ್ ಏನು ಹಾಕಿರ್ತೀವಲ್ಲ ಲೈನ್ಗೆ ನಾವು ಒಂದು ಲಾಕ್ ಅನ್ನೋದನ್ನ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಹಾಗೇ ಡಿಸೈನ್ ಅನ್ನೋದು ಕಂಟಿನ್ಯೂ ಆದಂಗಿರುತ್ತೆ. ಅಂದರೆ ಎಲ್ಲೂ ಗ್ಯಾಪ್ ಇಲ್ದಿರ ಕಂಟಿನ್ಯೂ ಆದಂಗಿರುತ್ತೆ. ಸೊ ಇದನ್ನು ಯಾವಾಗಲೂ ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಅದಾದ ನಂತರ ಅಲ್ಲಿಂದ ನಾನು ಸಿಂಗಲ್ ಚೈನ್ ಅನ್ನೋದನ್ನ ನಾವೇನು 3 ಚೈನ್ ಹಾಕಿದ್ವಲ್ಲ ಆ 3 ಚೈನ್ ಮಧ್ಯದಲ್ಲಿ ನಾನು ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನಾನು 4th ಟೈಮ್ ಸಿಂಗಲ್ ಚೈನನ್ನು ಹಾಕಿದ್ದೀನಿ. ಸೊ ಈ ಥರ ಸೂಜಿ ಮೇಲೆ ನಾನು ಒಂದು ಸರಿ ದಾರನ ಸುತ್ಕೊಳ್ತಾ ಇದ್ದೀನಿ. ಸುತ್ತಕೊಂಡು ನಾವು ಪ್ರೀವಿಯಸ್ಸಾಗಿ ಆರ್ಚ್ ಕ್ರಿಯೇಟ್ ಮಾಡಿದ್ವಲ್ಲ ಅಂದರೆ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಆ ಡಬಲ್ ಕ್ರೋಶೆ ಮಧ್ಯದಿಂದ ನಾನು ದಾರನನ್ನು ತಂದು ಅಗೇನ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ, ನಿಮಗೆ ಕಾಣಿಸ್ತಿದೆ. ಸೊ ಅದಾದಮೇಲೆ ಅಂದರೆ ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಈಗ ಆ ಡಬಲ್ ಕ್ರೋಶೆ ಮಧ್ಯದಿಂದ ದಾರನ ತಂದು ಒಂದು ಪಿಕ್ಕೋಟ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ ಸೈಜ್ ಬಂದು ಇದಿದೆ. ಇದು ತುಂಬ ಚಿಕ್ಕದಲ್ಲ, ನಾವು ದಾರಕ್ಕೆ ಇನ್ಸೆಟ್ ಮಾಡ್ಬೋದು ಆರಾಮಾಗಿ. ಆ ಥರ ಸೈಜ್ ಅನ್ನೋದನ್ನ ತಗೊಂಡಿದ್ದೀನಿ. ಸೊ ಅದಾದ ನಂತರ ಅಂದರೆ ಬೀಡ್ ಇನ್ಸೆಟ್ ಮಾಡಿದ ನಂತರ ಸೂಜಿ ಮೇಲೆ ಹಾಗೇ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಏನು ಹಾಕಿದ್ವಲ್ಲ ಡಬಲ್ ಕ್ರೋಶೆ ಆ ಡಬಲ್ ಕ್ರೋಶೆ ಮಧ್ಯದಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ನಿಮಗೆ ಹೋಲ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಯಾವ ರೀತಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ ಅಂತ. ನೋಡಿ ಈ ಥರ ಹೋಲ್ ಇರುತ್ತೆ, ಅದ್ರ ಮಧ್ಯೆಯಿಂದ ನಾನು ದಾರನನ್ನು ತಂದು 3 ಲೂಫ್ ಆಯಿತು, 2 ಲೂಫ್ ಒಂದು 2 ಲೂಫ್ ಒಂದು ಈ ಥರ ಮಾಡ್ತಾಯಿದ್ದೀನಿ. ಈಗ ಡಬಲ್ ಕ್ರೋಶೆ ಆದ ನಂತರ ಅಲ್ಲಿಂದ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನಾನು ಏನು ಡಬಲ್ ಕ್ರೋಶೆ ಹಾಕಿದ್ನಲ್ಲ ಅದ್ರ ಮಧ್ಯೆಯಿಂದ ದಾರನನ್ನು ತಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈಗ ಒಂದು ಪಿಕ್ಕೋಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ಸ್ವಲ್ಪ ದಾರನನ್ನು ಸ್ವಲ್ಪ ನಾನು ಮೇಲೆ ಮಾಡ್ತಾಯಿದ್ದೀನಿ. ದಾರನನ್ನು ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡ್ತೀನಿ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿ 3 ಚೈನನ್ನು ಹಾಕಿ ಒಂದು ಪಿಕ್ಔಟ್ ಅನ್ನೋದನ್ನ ಮಾಡ್ತೀನಿ. ಸೊ ಪಿಕ್ಔಟ್ ಆದ ನಂತರ ಹಾಗೆಯೇ ದಾರನನ್ನು ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡಿಕೊಂಡು ಅಲ್ಲಿಂದ ನಾನು ಸೂಜಿ ಮೇಲೆ ಒಂದು ಸರಿ ದಾರನನ್ನು ಸುತ್ತಕೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಏನಿದೆಯೋ ಅದ್ರ ಮಧ್ಯೆಯಿಂದ ನಾನು ದಾರನನ್ನು ತಂದು ಈಗ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಾದ ನಂತರ ಅಂದರೆ ಡಬಲ್ ಕ್ರೋಶೆ ಆದ ನಂತರ ಅಗೇನ್ ಸೂಜಿ ಮೇಲೆ ದಾರ ಸುತ್ತಕೊಂಡು 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಡಬಲ್ ಕ್ರೋಶೆ ಮಾಡ್ತೀವಂದರೆ ಅಲ್ಲಿಂದ ನಾವು 3 ಚೈನನ್ನು ಹಾಕಿ ನಾವೇನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮಧ್ಯೆಯಿಂದ ದಾರನ ತಂದು ಒಂದು ಪಿಕ್ಔಟ್ ಅನ್ನೋದನ್ನ ಮಾಡ್ತೀವಿ. ಸೊ ಪಿಕ್ಔಟ್ ಆದ ನಂತರ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ
ಒಂದು ಬೀಡನ್ನು ಇನ್ಸೆಟ್ ಮಾಡ್ತೀವಿ. ಸೊ ಬೀಡ್ ಇನ್ಸೆಟ್ ಆದ ನಂತರ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತೀವಿ. ಸೊ ಡಬಲ್ ಕ್ರೋಶೆ ಆದ ನಂತರ ಅಗೇನ್ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾನು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿಕೊಂಡು ಆ ಡಬಲ್ ಕ್ರೋಶೆ ಆದಮೇಲೆ 3 ಚೈನನ್ನು ಹಾಕಿ ಪಿಕೋಟ್ ಅನ್ನೋದನ್ನ ಮಾಡ್ತೀನಿ. ಸೊ ಇದೇ ಕಾನ್ಸೆಪ್ಟು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಈಗ ನಾನು ಒಂದು ಆರ್ಚ್ ಅನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆಗ ನೋಡೋಕ್ಕೆ ನಿಮಗೆ ಒಂದು ಪಿಕೋಟು, ಒಂದು ಬೀಡು, ಒಂದು ಪಿಕೋಟು, ಒಂದು ಬೀಡು ಆ ಥರ ಕಾಣಿಸುತ್ತೆ. ಸೊ ಹೀಗೆ ನಾನು ಫುಲ್ ಅಂದರೆ ನಾವು ಎಷ್ಟು ಅಟ್ಯಾಚ್ ಮಾಡಿದ್ವಲ್ಲ ಎಡೆ ಆರ್ಚನ್ನು ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಈಗ ನಾನು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿಬಿಟ್ಟು ಮಿಡಲಲ್ಲಿ ನಾವು 3 ಚೈನ್ ಎಕ್ಸ್ಟ್ರಾ ಹಾಕಿದ್ವಲ್ಲ, ಅಂದರೆ ಕುಚ್ಚು ಕಟ್ಟೋದಕ್ಕೆ, ಆ ಕುಚ್ಚು ಕಟ್ಟೋ ಪ್ಲೇಸಲ್ಲಿ ಕೂಡ ಕುಚ್ಚು ಅನ್ನೋದನ್ನ ಕಟ್ಟಿದ್ದೀನಿ. ಒಂದೇ ಕುಚ್ಚು ಕಟ್ಟಿದ್ದೀನಿ, ಸೈಡಲ್ಲಿ ಕಟ್ಟಿಲ್ಲ. ಸೊ ಬಂದು ಇದು ಡಿಸೈನ್ ಆಗಿದೆ, ಅಂದರೆ ತುಂಬ ಈಸಿ ಇದೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಇರುತ್ತೆ, ಆದರೆ ನೀವು ವೀಡಿಯೋನದನ್ನ ಸ್ಲೋ ಮಾಡಿ ನೋಡಿದ್ದೀರಿ ಅಂದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸೊ ಗೈಸ್, ತುಂಬ ಈಸಿ ಡಿಸೈನು, ಬೇಗ ಅಂದರೆ ಬೇಗ ಹಾಕೋಂಥ ಡಿಸೈನು. ಇದೊಂಥರ ಸೆಮಿ ಬ್ರೈಡಲ್ ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಮಾತ್ರ ನೀವು ನೋಡ್ಕೊಂಡು ಮಾಡಿದ್ದೀರಂದರೆ ಡಿಸೈನ್ ಮಾತ್ರ ಪಕ್ಕಾ ಬಂದುಬಿಡುತ್ತೆ. ಸೊ ಗಾಯ್ಸ್, ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಿದ್ದೀನಿ. ಸೊ ಇನ್ನೊಂದು ಏನಂದರೆ, ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ನಾವೊಂದು ಡೆಸ್ಟಿನೇಷನಲ್ಲಿ ಮೂವ್ ಆಗ್ತಾಯಿದ್ದೀವಿ, ಅದನ್ನು ನಿಮ್ಮ ಕೈಯಿಂದ ಮಾತ್ರ ನೆರವೇರ್ಸೋಕ್ಕೆ ಸಾಧ್ಯ. ಸೊ ಅದನ್ನು ನೋಡಿಕೊಂಡು ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ. ಸೊ ನಮಸ್ಕಾರ.